ನಾರ್ಮಲ್ ಲೈಫ್ ಸ್ಟೈಲ್ಗೂ ಆ್ಯಂಡ್ ಎಕ್ಸ್ಟ್ರಾರ್ಡ್ನರಿ ಲೈಫ್ ಸ್ಟೈಲ್ಗೂ ಇರುವಂಥ ಒಂದೇ ವ್ಯತ್ಯಾಸ ಅಂತ ಅಂದರೆ ದ್ಯಾಟ್ ಲಿಟಲ್ ಎಫರ್ಟ್. ನಾವು ಹಾಕೋವಂಥ ಸಣ್ಣ ಎಫರ್ಟ್ ಏನಿರುತ್ತೆ ನಮ್ಮ ಲೈಫ್ನ ಎಕ್ಸ್ಟ್ರಾರ್ಡ್ನರಿ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಆ್ಯಂಡ್ ಲೈಫ್ ವಿಲ್ ಬಿ ವೆರಿ ವೆರಿ ಬ್ಯೂಟಿಫುಲ್. ಈ ಮಾತಿನಿಂದ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗ್ನಲ್ಲಿ ನನ್ನ ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡ್ಕೊಂಡಿದ್ದೀನಿ, ಸಣ್ಣ ಸಣ್ಣ ಗ್ಲಿಮ್ಸ್ನ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ವ್ಲಾಗ್ನ ಶುರು ಮಾಡೋಣವಾ? ಯೂಶ್ವಲಾಗೆ ಮಾರ್ನಿಂಗ್ಸ್ನ ಸ್ಟ್ರೆಸ್ ಫ್ರೀ ಆ್ಯಂಡ್ ಪೀಸ್ಫುಲ್ಲಾಗಿ ಶುರು ಮಾಡ್ಕೊಳ್ಳೋದಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸೊ ನನ್ನ ಮಾರ್ನಿಂಗ್ಸ್ ಕೂಡ ನಾನು ಯೂಶ್ವಲಾಗಿ ಸ್ಟ್ರೆಸ್ ಫ್ರೀಯಾಗಿ ಶುರು ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತೀನಿ. ಅದಕ್ಕೋಸ್ಕರ ಎವ್ರಿ ಸಂಡೇ ನಾನು ಮೀಲ್ ಪ್ಲ್ಯಾನ್ ಆ್ಯಂಡ್ ಮೀಲ್ ಪ್ರಿಪರೇಷನ್ಸ್ನ ಮಾಡ್ಕೊತೀನಿ. ಸೊ ನನ್ನ ಮೀಲ್ ಪ್ಲ್ಯಾನ್ ಪ್ರಕಾರ ಇವತ್ತಿನ ಮೀಲ್ ಬಂದು ಪರ್ಲ್ ಮಿಲೆಟ್, ಅದರ ಜೊತೆಗೆ ಬಸ್ಸಾರು. ಆ್ಯಂಡ್ ಬಸ್ಸಾರು ಮಾಡ್ತೀವಿ ಅಂದರೆ ಪಲ್ಯ ಇದ್ದೇ ಇರುತ್ತಲ್ಲ, ಸೊ ಕಂಪ್ಲೀಟ್ ಮೀಲ್ ಆಗಿರುತ್ತೆ ಅನ್ನೋದು ನನ್ನ ಉದ್ದೇಶ. ಯೂಶ್ವಲಾಗೆ ನಾನು ಕೆಲಸಕ್ಕೆ ಹೋಗೋ ಕಾರಣದಿಂದ ಮಧ್ಯಾಹ್ನ ಸಿಕ್ಕಾಪಟ್ಟೆ ಹೊಟ್ಟೆ ಎಷ್ಟೋಗುತ್ತೆ. ನಾನು ನಾರ್ಮಲ್ ಟಿಫನ್ ಐಟಮ್ಸ್ನ ಮಾಡ್ಕೊಂಡು ಹೋದಾಗ ಮತ್ತೆ ಕೆಲಸದಿಂದ ಬಂದ ನಂತರ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಅಷ್ಟೋಗಿರುತ್ತೆ. ಸೊ ಟೂ ಮಚ್ ಈಟಿಂಗ್ ಮಾಡಿಬಿಡ್ತೀನಿ, ನಾನು ಸಿಕ್ಕಾಪಟ್ಟೆ ತಿನ್ನೋದನ್ನು ಶುರು ಮಾಡ್ಕೊಂಬಿಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ರೊಟೀನ್ ತಕ್ಕಂತೆ ನಾನು ಮೀಲ್ ಪ್ಲ್ಯಾನ್ನ ಮಾಡಿಕೊಂಡು ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಸೊ ಮಿಲೆಟ್ ಅಂತಂದರೆ ರೈಸ್ ಸಬ್ಸ್ಟಿಟ್ಯೂಟ್. ಸೊ ಅನ್ನ, ಸಾರು ಆ್ಯಂಡ್ ಪಲ್ಯ ತಿಂದಂಗೆ ಆಗುತ್ತೆ, ಹೊಟ್ಟೆ ತುಂಬ ತಿಂದಂಗೆ ಇರುತ್ತೆ, ಮತ್ತೆ ಹೊಟ್ಟೆ ಕೂಡ ಹಸಿಯಲ್ಲ. ಡಯಟಲ್ಲಿದ್ದೀರಾ ಅಥವಾ ಹೆಲ್ದಿ ಫುಡ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ರೈಸ್ನ ಸಬ್ಸ್ಟಿಟ್ಯೂಟ್ ಆಬ್ವಿಯಸ್ಲಿ ಮಿಲೆಟ್, ಪ್ರತಿಯೊಬ್ಬರಿಗೂ ಗೊತ್ತಿರೋದೆ. ಸೊ ಮಿಲೆಟ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಹಿಂದಿನ ದಿನವೇ ಅದನ್ನು ನೆನೆಸೋದಕ್ಕೆ ಟ್ರೈ ಮಾಡಿ. ಚೆನ್ನಾಗಿ ವಾಶ್ ಮಾಡಿ, ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀರು ವಾಶ್ ಮಾಡಿ ಆ್ಯಂಡ್ ಸೋಕ್ ಮಾಡ್ಕೊಳ್ಳಿ. ಸೊ ಈ ಸೋಕಿಂಗ್ ಮಾಡೋದ್ರಿಂದ ಡೈಜೆಷನ್ ತುಂಬಾ ಬೇಗ ಆಗುತ್ತೆ, ಚೆನ್ನಾಗಾಗುತ್ತೆ ಆ್ಯಂಡ್ ಅದರ ಜೊತೆಗೆ ಕುಕ್ಕಿಂಗ್ ಪ್ರಾಸೆಸ್ ಕೂಡ ಬೇಗ ಆಗುತ್ತೆ. ಬೇಳೆ ಕೂಡ ಅಷ್ಟೇ ನಾನು ಹಿಂದಿನ ದಿನವೇ ನೀರಲ್ಲಿ ಸೋಕ್ ಮಾಡಿ ಇಟ್ಕೊಂಡಿರ್ತೀನಿ, ಬಿಕಾಸ್ ಕುಕ್ಕಿಂಗ್ ಪ್ರಾಸೆಸ್ ಬೇಗ ಆಗಬೇಕು ಅನ್ನೋ ಕಾರಣಕ್ಕೆ. ಇವತ್ತಿನ ಬಸ್ಸಾರಿಗೆ ನಾನು ಬಳಸ್ಕೊತಾ ಇರೋದು ತೊಗರಿಬೇಳೆ, ಎಲೆಕೋಸು ಆ್ಯಂಡ್ ಹೀರೆಕಾಯಿ. ಸೊ ನೀರಲ್ಲಿ ಇದನ್ನೆಲ್ಲ ಬೇಯೋದಕ್ಕೆ ಇಟ್ಕೊಂಡ್ಬಿಡ್ತೀನಿ. ಫಸ್ಟ್ ಯಾವ್ದ್ಯಾವ್ದು ಬೇಯಿಸ್ಕೋಬೇಕೋ ಅದನ್ನೆಲ್ಲ ಬೇಗ ಬೇಯಿಸ್ಕೊಂಡ್ಬಿಡ್ತೀನಿ. ಜೊತೆಗೆ ಪಕ್ಕದಲ್ಲಿ ನನ್ನ ಮಿಲೆಟ್ಸ್ ಕೂಡ ನಾನು ಕುಕ್ಕರಲ್ಲೇ ಬಾಯ್ಲ್ ಮಾಡ್ಕೊಳ್ಳೋದು, ಅದನ್ನು ಕೂಡ ಬೇಯಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಅದ ನಂತರ ನಾನು ಕಟ್ಟಿಂಗ್ ಕೆಲಸನ ಎಲ್ಲ ಶುರು ಮಾಡ್ಕೊತೀನಿ. ಆ್ಯಂಡ್ ರುಬ್ಕೊಳ್ಳೋದಕ್ಕೆ ನಾನು ಯಾವುದೇ ರೀತಿಯಾದಂಥ ಸಾಂಬಾರು ಪುಡಿನ ಸೇರಿಸೋದಿಲ್ಲ, ಜಸ್ಟ್ ನಾರ್ಮಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಬಸ್ಸಾರನ್ನ ಮಾಡ್ಕೊತೀನಿ. ಆ್ಯಂಡ್ ಎಲ್ಲ ಸಾರುಗಳಲ್ಲಿ ಫೇವ್ರೆಟ್ ಅಂತಂದರೆ ನನಗೆ ಬಸ್ಸಾರು ಅಷ್ಟೇ. ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಬಿಸಿ ತಿಂದರೆ ಅಂತೂ ಆಹಾ ಮಸ್ತಾಗಿರುತ್ತಲ್ಲ, ತುಪ್ಪ ಎಲ್ಲ ಹಾಕ್ಕೊಂಡು ಸಖತ್ತಾಗಿರುತ್ತೆ. ಬಟ್ ಏನು ಮಾಡೋದು, ಕೆಲಸಕ್ಕೆ ಹೋಗೋ ಕಾರಣದಿಂದ ಬಿಸಿಯಾಗಿ ತಿನ್ನೋದಕ್ಕೆ ಆಗೋದಿಲ್ಲ. ಈಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಲ್ಲಿ ಚೂರು ಎಣ್ಣೆ ಹಾಕಿ ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕೋಬೋದು. ಈರುಳ್ಳಿ, ಬೆಳ್ಳುಳ್ಳಿ ಕೂಡ ಅಷ್ಟೇ ನಾನು ಮೀಡಿಯಮ್ ಸೈಜ್ 1 ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಜೀರಿಗೆನ ಕೂಡ ಆ್ಯಡ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪಿಲ್ಲದೆ ಯಾವುದೇ ಅಡುಗೆ ಕಂಪ್ಲೀಟ್ ಆಗಿರೋದೇ ಇಲ್ಲ. ಸೊ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿದಾಗಲೇ ಈ ಕೊತ್ತಂಬರಿ ಸೊಪ್ಪನ್ನ ನೀರಲ್ಲಿ ನೆನೆಸ್ಕೊಂಡ್ಬಿಡ್ತೀನಿ. ಸೊ ಆಗ ಅದರಲ್ಲಿರುವಂಥ ಧೂಳು ಮಣ್ಣು ಏನೇನಿರುತ್ತೋ ಅದೆಲ್ಲ ನೀರಲ್ಲಿ ಸೆಟ್ಲಾಗಿ ಸೊಪ್ಪು ಕ್ಲೀನ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಈಗ ಗ್ರೈಂಡಿಂಗ್ ಮಾಡ್ಕೊಳ್ಳೋದಕ್ಕೆ ನಾನು ಒಂಚೂರು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ತೆಂಗಿನಕಾಯಿ ತುರಿನ ಎವ್ರಿ ವೀಕ್ ನನಗೆ ನಮ್ಮ ಮಮ್ಮಿ ಕೊಟ್ಟು ಕಳಿಸ್ಬಿಡ್ತಾರೆ. ಸೊ ಇದನ್ನು ನಾನು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಅಡುಗೆ ಮಾಡೋದಕ್ಕೆ ಮುಂಚೆ ತೆಗೆದು
ಹೊರಗಡೆ ಇಟ್ಟು ಅದೊಂದು ಸ್ವಲ್ಪ ಕೂಲ್ ಆಗುತ್ತಲ್ಲ, ವಾರ್ಮ್ ನಾರ್ಮಲ್ ಟೆಂಪ್ರೇಚರ್ಗೆ ಬರುತ್ತಲ್ಲ, ಆಗ ನಾನು ಈ ಥರ ಯೂಸ್ ಮಾಡ್ಕೊತೀನಿ. ತುಂಬಾ ಈಸಿ, ಫ್ರೀಸರಲ್ಲಿ ಸ್ಟೋರ್ ಮಾಡಿದ್ರೆ ಏನೂ ಕೆಟ್ಟೋಗೋದಿಲ್ಲ, ನೀವು ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಅದ್ರ ಜೊತೆಗೆ ನಾವು ಫ್ರೈ ಮಾಡ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಒಂಚೂರು ಹುಣಸೆಹಣ್ಣು, ಟೊಮೆಟೊ ಆ್ಯಂಡ್ ಏನು ಬೇಯಿಸ್ಕೊಂಡಿರ್ತೀವಲ್ಲ, ನೀವು ಸೊಪ್ಪು ಬೇಯಿಸ್ಕೊಂಡಿದ್ರೆ ಅದನ್ನು ಆ್ಯಡ್ ಮಾಡ್ಬೋದು. ಈ ಥರ ಬೇಳೆ ಜೊತೆ ಏನನ್ನ ಬೇಯಿಸ್ಕೊಂಡಿದ್ರೆ ಅದನ್ನು ಆ್ಯಡ್ ಮಾಡಿ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಸಾಕು. ಫೈನಾಗೆ ಪೇಸ್ಟ್ ಮಾಡ್ಕೊಳ್ಳಿ, ಇನ್ನೇನು ನಿಮ್ಮ ಸಾರು ರೆಡಿ ಆಗಿಬಿಡುತ್ತೆ. ಸೊ ಏನನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕಟ್ಟಿನ ಜೊತೆ ಬೆರೆಸಿ ಒಂದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು, ಬೇಯಿಸ್ಕೋಬೇಕು. ಆಗ ಮನೆಯೆಲ್ಲ ಘಮ ಘಮ ಅಂದ್ಬಿಡುತ್ತೆ, ಬಸ್ಸಾರು ರೆಡಿ ಆಗುತ್ತೆ. ಆ್ಯಂಡ್ ಪಲ್ಯಕ್ಕೆ ನನಗೆ ಜಾಸ್ತಿ ಬೆಳ್ಳುಳ್ಳಿ ಇದ್ದರೆ ಇಷ್ಟಪಡ್ತೀನಿ. ಸೊ ಬೆಳ್ಳುಳ್ಳಿ ಕೂಡ ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮಿಲ್ಲೆಟ್ ನೋಡಿ, ನಾವು ನೆನೆಸಿ ಈ ಥರ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಈ ಸಾರು ಆ್ಯಂಡ್ ತುಪ್ಪ ಎಲ್ಲ ಹಾಕ್ಕೊಂಡಾಗ ಟೇಸ್ಟಿಯಾಗಿರುತ್ತೆ. ಸೊ ಸಾರು ಒಂದು ಕಡೆ ಕುದೀತಾ ಇದ್ದರೆ ಇನ್ನೊಂದು ಕಡೆ ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ನಾವೇನು ಬೇಯಿಸ್ಕೊಂಡಿರ್ತೀವಿ ನಾರ್ಮಲಾಗಿ ಒಗ್ಗರಣೆ ಹಾಕಿ ಪ್ಯಾನಲ್ಲಿ ಒಂಚೂರು ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆ ಏನು ಬೇಯಿಸ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡಿದ್ರೆ ಆಯಿತು, ನಿಮ್ಮ ಪಲ್ಯ ರೆಡಿ ಆಗುತ್ತೆ. ಸೊ ಒಂದು ಕಡೆ ಪಲ್ಯ, ಒಂದು ಕಡೆ ಸಾರು. ಆ್ಯಂಡ್ ನಾನು ಮಿಲ್ಲೆಟ್ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡ್ತೀನಿ. ಅಡುಗೆ ಮಾಡ್ತಾ ಮಾಡ್ತಾ ಸಣ್ಣ ಪುಟ್ಟ ಕೆಲಸಗಳನ್ನೂ ಕೂಡ ಮಾಡ್ಕೊಂಬಿಡ್ತೀನಿ. ಮೊದಲನೇದಾಗಿ ನನ್ನ ಮಗನ್ನೇ ಎಬ್ಬಿಸ್ಬೇಕು, ಇಲ್ಲಾಂದರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಅದರ ಜೊತೆಗೆ ರಾತ್ರಿ ತೊಳೆದಿಟ್ಟಿರುವಂಥ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತೀನಿ, ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊತೀನಿ, ಸಿಂಕಲ್ಲಿ ಒಂದೆರಡು ಪಾತ್ರೆ ಇದೆ ಅದನ್ನು ಕೂಡ ತೊಳ್ಕೊತೀನಿ. ಆ್ಯಂಡ್ ಮಧ್ಯದಲ್ಲಿ ಐರನಿಂಗ್ ಕೆಲಸ, ಆ ಕೆಲಸ, ಈ ಕೆಲಸ ಎಲ್ಲನೂ ಪ್ಯಾರಲಲ್ಲಾಗೆ ಮಾಡ್ಕೊತಾ ಹೋಗ್ತೀನಿ. ಯಾಕಂದರೆ ಕೆಲಸದಿಂದ ಬಂದಮೇಲೆ ಮತ್ತೆ ನನಗೆ ಕಿಚನ್ ನೀಟ್ ಆ್ಯಂಡ್ ಕ್ಲೀನ್ ಆಗಿದ್ದರೆ ಮೈಂಡ್ ಕೂಡ ಅದೇ ರೀತಿ ಪೀಸ್ಫುಲ್ಲಾಗಿ ಹ್ಯಾಪಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ. ಈಗ ಮಾಡ್ಕೊಂಡಿರುವಂಥ ಅಡುಗೆನೆಲ್ಲ ಪ್ಯಾಕ್ ಮಾಡುವಂಥ ಟೈಮ್. ಯೂಶ್ವಲಾಗಿ ಈ ಥರ ಪ್ಯಾಕ್ ಮಾಡ್ಕೊಳ್ಳೋವಾಗ ದಯವಿಟ್ಟು ಒಂದನ್ನು ಗಮನಕ್ಕೆ ಇಟ್ಕೊಳ್ಳಿ. ನೀವು ಬಿಸಿ ಬಿಸಿ ಏನು ಅಡುಗೆ ಹಾಕ್ತೀರಾ ಟಿಫನ್ ಬಾಕ್ಸಲ್ಲಿ ಅದೊಂದು 10 ನಿಮಿಷ ಅಥವಾ 15 ನಿಮಿಷ ಆ ಬಿಸಿ ಎಲ್ಲ ಆರೋವರೆಗೂ ವೇಟ್ ಮಾಡಿ, ಅದಾದಮೇಲೆ ಪ್ಯಾಕ್ ಮಾಡಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಸ್ಕೂಲಲ್ಲಿ ಸಾಕಷ್ಟು ಮಕ್ಕಳಿಗೆ ಬಾಕ್ಸ್ ತೆಗಿಯೋದೇ ಒಂದು ಸಾಹಸ ಆಗಿಬಿಟ್ಟಿರುತ್ತೆ. ನಮ್ಮ ಕೈಲೂ ಕೂಡ ಆಗೋದಿಲ್ಲ, ಬಿಸಿ ಬಿಸಿ ಹಾಕಿ ಪ್ಯಾಕ್ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ಸೊ ಬಾಕ್ಸ್ ತೆಗಿಯೋದಕ್ಕೆ ಆಗಲ್ಲ, ಮಗು ಊಟ ಮಾಡಿಲ್ವಲ್ಲ ಅಂತ ಒಂದು ಟೆನ್ಷನ್ ಇರುತ್ತೆ. ಸೊ ಅದನ್ನು ನೋಡಿ ನಾನು ಪ್ಯಾಕ್ ಮಾಡೋವಾಗ ಒಂದು 10 ಮಿನಿಟ್ಸ್ ಈ ಥರ ಬಿಸಿ ಎಲ್ಲ ಆರಿದ್ಮೇಲೆ ಆಮೇಲೆ ಬಾಕ್ಸ್ನ ಪ್ಯಾಕ್ ಮಾಡ್ತೀನಿ. ಸೊ ನೀವು ದಯವಿಟ್ಟು ಇದನ್ನು ಫಾಲೋ ಮಾಡಿ. ಆ್ಯಂಡ್ ಸ್ನ್ಯಾಕ್ಸ್ಗೆ ಆರನ್ಗೆ ಆ್ಯಪಲ್ನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನನಗೆ ಯಾವುದೇ ರೀತಿಯಾದಂಥ ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಏನೂ ಕ್ಯಾರಿ ಮಾಡಲ್ಲ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ಡೈರೆಕ್ಟಾಗಿ 12 o'clockಗೆ ನಾನು ಕಂಪ್ಲೀಟಾಗಿ ನನ್ನ ಮೀಲ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ಪ್ಯಾಕಿಂಗ್ ಎಲ್ಲ ಶುರುವಾಯಿತು. ಆ್ಯಂಡ್ ಸಾರಿಗೆ ಒಂಚೂರು ತುಪ್ಪನೂ ಕೂಡ ಆ್ಯಡ್ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಫೀಲಿಂಗ್ ಕೂಡ ಆಗಿತ್ತು. ಯೂಶ್ವಲಾಗೆ ಮಾರ್ನಿಂಗ್ ನನಗೆ ಸ್ಟಾರ್ಟ್ ಆಗೋದು ಈ ಬಿಸಿನೀರಿಂದಾನೆ. ಸೊ ಬಿಸಿನೀರಿಗೆ ನಾನು CFC ಪೌಡರ್ನ ಆ್ಯಡ್ ಮಾಡ್ತೀನಿ. CFC ಅಂತಂದರೆ ಜೀರಿಗೆ, ಓಂಕಾಳು ಆ್ಯಂಡ್ ಧನಿಯಾ. ಇದನ್ನು ಲೈಟಾಗಿ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿಟ್ಟಿರ್ತೀನಿ. ವೆರಿ ಗುಡ್ ಫಾರ್ ಡೈಜೆಷನ್. ನೀವು ಕೂಡ ಟ್ರೈ ಮಾಡಿ. ನಾನು ಹೇಳ್ದಾಗೆ ಅಡುಗೆ ಮಾಡ್ತಾ ಕೌಂಟರ್ ಟಾಪ್, ಸ್ಟವ್ ಆ್ಯಂಡ್ ಸಿಂಕಲ್ಲಿರುವಂಥ ಪಾತ್ರೆಗಳನ್ನ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಹೋಗೋದ್ರ ಮುಂಚೆ ನನಗೆ ಕಿಚನ್ ಕಂಪ್ಲೀಟಾಗಿ ಕ್ಲಿಯರ್ ಆಗಿರಬೇಕು. ಕ್ಲಿಯರ್ ಆಗಿಲ್ಲ ಅಂತಂದರೆ ನನ್ನ ಮೈಂಡಲ್ಲಿ ಅದೇ ಓಡ್ತಾ ಇರುತ್ತೆ. ಮನೆಗೆ ಹೋದ್ಮೇಲೆ ಇಷ್ಟು ಪಾತ್ರೆ ಇರುತ್ತೆ, ಇಷ್ಟೆಲ್ಲ ಕ್ಲೀನ್ ಮಾಡಬೇಕು ಅನ್ನೋದೊಂದು ಇರುತ್ತೆ. ಸೊ ಆದಷ್ಟು ನಾನು ಟ್ರೈ ಮಾಡಿ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗ್ತೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಹಾಕ್ಕೊಟ್ಟಿದ್ದೀನಿ ಆರ್ಯನ್ಗೆ, ಅದೇ ಸಾಂಬಾರು ಆ್ಯಂಡ್ ಅದೇ ಪಲ್ಯದ ಜೊತೆಗೆ. ಸೊ ಆ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಡಿರೋದು ನನ್ನ ಮೀಲ್ ಪ್ಲ್ಯಾನ್. ಆ್ಯಂಡ್ ಇನ್ನೇನು ಕಿಚನಲ್ಲಿ ಎಲ್ಲ ಕೆಲಸ ಮುಗಿತಾ ಹೋಯಿತು. 6:45 ಅಷ್ಟೊತ್ತಿಗೆ ನನ್ನ ಕಿಚನ್ ಕೆಲಸ ಕಂಪ್ಲೀಟ್ಲಿ ಕ್ಲೋಸ್. ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು ಕೆಲಸಕ್ಕೆ ಬೇಗ ರೆಡಿ ಆಗೋದು ಅಷ್ಟೇ. ನನ್ನ ಜೊತೆ ಆರ್ಯ ಕೂಡ ರೆಡಿ ಆಗ್ತಾ ಹೋಗ್ತಾನೆ. ಅವ್ನು ಟಿಫನ್ ಎಲ್ಲ ಮಾಡ್ಕೊತಾನೆ, ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊತೀನಿ. ಆ್ಯಂಡ್ ಟೈಮ್ ಇದ್ದರೆ ನಾನು ಪೂಜೆ ಕೂಡ ಬೆಳಗ್ಗೆನೇ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಮೈಂಡ್ ತುಂಬಾ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಪಾಸಿಟಿವ್ ವೈಬ್ಸ್, ಖುಷಿಯಾಗಿ ಕೆಲಸಕ್ಕೆ ಹೋಗೋ ರೀತಿಯಾಗಿ ಆಗುತ್ತೆ. ತುಂಬ ದಿನಗಳಾಗಿತ್ತು ನಾನು ಪೂಜೆ ಮಾಡಿ. ಸೊ ಮೈಂಡ್ ತುಂಬಾ ರಿಲ್ಯಾಕ್ಸ್ ಅಂತ ಅನಿಸ್ತು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾವ್ ಅ ವೆರಿ ಗುಡ್ ಡೇ.